ನಮಸ್ತೆ ಎಲ್ರಿಗೂ. ನಾನು ಇವತ್ತು ಪಿಜ್ಜಾ ಮಾಡೋಕ್ಕೆ ಹೋಗ್ತಿದ್ದೀನಿ. 1 ಕಪ್ ಆಫ್ ಮೈದಾ, ಸಾಲ್ಟ್, ಸೋಡಾ ಮತ್ತು ಶುಗರ್ ಸ್ಕಿಪ್ ಮಾಡ್ಕೋಬೋದು. 2 ಸ್ಪೂನ್ ಕರ್ಡ್ ಹಾಕಿ ಮಿಕ್ಸ್ ಮಾಡಬೇಕು. ವಿತೌಟ್ ವಾಟರ್ ಇದನ್ನು ಮಿಕ್ಸ್ ಮಾಡಬೇಕು. ಅದನ್ನು ಹಿಟ್ಟು ಥರ ಮಾಡಿಕೊಂಡೆ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಬಿಟ್ಟೆ. ದೆನ್ ಟೊಮೆಟೊ ಹಾಕಿ ಒಂದು 5 ಟೊಮೆಟೊ ಹಾಕಿ ಈ ಥರ ಪೇಸ್ಟ್ ಮಾಡಿಕೊಂಡು ಸಾಸ್ ಮಾಡೋಣ ಅಂತ ಚೆನ್ನಾಗಿ ಕಾಯಿಬಿಟ್ಟೆ. ಅದಕ್ಕೆ ಶುಗರ್, ಸಾಲ್ಟ್, ಖಾರ ಮತ್ತು ಗರಂ ಮಸಾಲೆ, ಮೆಣಸಿನ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಟೇಸ್ಟಿಯಾಗಿರಲಿ ಅಂತ ಇದನ್ನೆಲ್ಲ ಹಾಕ್ಕೊಂಡೆ. ಚೆನ್ನಾಗಿ ಅದು ಕುದಿಯಾಗಿ ಬರಬೇಕು, ಆಗ ಸಾಸ್ ರೆಡಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೊತಾ ಇದ್ದೆ. ಅದು ರೌಂಡ್ ಶೇಪ್ ಬರಬೇಕು. ನೆಕ್ಸ್ಟ್ ನಾನು ಮ್ಯಾಗಿ ಸ್ಪೂನಿಂದ ಈ ಥರ ಹೋಸ್ ಮಾಡಿಕೊಂಡೆ. ಸೊ ಪಿಜ್ಜಾ ಬೇಗ ಬೇಯುತ್ತೆ ಅಂತ ಅದಕ್ಕೆ ಆಯಿಲ್ ಅಪ್ಲೈ ಮಾಡಿದೆ. ನೆಕ್ಸ್ಟ್ ರೆಡಿಯಾಗಿರೋ ಸಾಸ್ನ ಅಪ್ಲೈ ಮಾಡಿ ಕಟ್ ಮಾಡಿರೋ ವೆಜಿಟೇಬಲ್ಸ್ನೆಲ್ಲ ಅರೇಂಜ್ ಮಾಡಿಕೊಂಡು ಅದ್ರ ಮೇಲೆ ಕಾರ್ನ್ ಹಾಕಿದೆ. ನೆಕ್ಸ್ಟ್ ಇಲ್ಲಿ ತವಾ ಬೇಯಿಸೋಕ್ಕೆ ಇಟ್ಟಿದ್ದೆ. ಅದರೊಳಗಡೆ ಸೋಡ್ ಅಂತ ಇಟ್ಟು ಅದನ್ನು ಬಿಸಿ ಮಾಡೋಕ್ಕೆ ಬಿಟ್ಟಿದ್ದೆ. ಅದರೊಳಗಡೆ ಪಿಜ್ಜಾ ಇಟ್ಟೆ. ಅದು ಬೆಂದಿದ್ದಿಲ್ಲ. ಸೊ ನಾನು ಇನ್ನೊಂದು ತವಾ ಮೇಲೆ ಬೇಯಿಸಿ ನೆಕ್ಸ್ಟ್ ಈ ಥರ ಪಿಜ್ಜಾ ರೆಡಿ.